ನಮ್ಮ ಹಿಂದೆ ಇದ್ದಂಥ ಹಲವಾರು ರಾಜ್ಕುಮಾರ್ ಅಂತ, ವಿಷ್ಣುವರ್ಧನ್ ಅಂತ ನಾಯಕ ನಟರು ಸಮಾಜಕ್ಕೆ ಒಳ್ಳೊಳ್ಳೆ ಸಿನಿಮಾನ ಕೊಟ್ಟಿದ್ದಾರೆ, ಜೊತೆಗೆ ಒಳ್ಳೆ ಮಾತು ನಡವಳಿಕೆ ಮೂಲಕ ಒಳ್ಳೆ ಮೆಸೇಜ್ ಕೂಡ ಕೊಟ್ಟಿದ್ದಾರೆ ಯುವ ಜನತೆಗೆ. ಹಂಗಾಗಿ ನೀವು ಕೂಡ ಬದಲಾಗಬೇಕು, ಮಹಿಳೆಯರಿಗೆ ಗೌರವ ಕೊಡಬೇಕು. ನಿರ್ಮಾಪಕರನ್ನು ಬಿಡಲ್ಲ, ನೀವು ಯಾರನ್ನು ಬಿಡಲ್ಲ, ಮಹಿಳೆಯರನ್ನು ಬಿಡಲ್ಲ, ಯಾರನ್ನು ಬಿಡಲ್ಲ. ಗುಮ್ಮಿಸ್ಕೊಳ್ತೀಯ ಅಂತಾರೆ ಅವ್ರ ಅಭಿಮಾನಿಗಳು ಸೋಷಿಯಲ್ ಮೀಡಿಯಾದಲ್ಲಿ ನನಗೆ ಎಷ್ಟು ಟ್ರೋಲ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಕೆಟ್ಟ ಪದಗಳು ನನಗೆ ಹೇಳಲಿಕ್ಕೆ ಇಷ್ಟಪಡಲ್ಲ. ಹಂಗಾಗಿ ಅಂದರೆ ಇವ್ರ ಸಂದೇಶನ ನಾನು ಏನು ಮಾಡಿದ್ರು ಪರವಾಗಿಲ್ಲ ಅನ್ನೋ ಥರ ಇದೆ. ಇವರನ್ನ ಅವ್ರ ಫಾಲೋವರ್ಸು ಕೂಡ ಫಾಲೋ ಮಾಡ್ತಿದ್ದಾರೆ. ಹಂಗಾಗಿ ನಮ್ಮ ಹೆಣ್ಣುಮಕ್ಳುಗಳು ಹೇಗೆ ಹೊರಗಡೆ ಓಡಾಡ್ಲಿಕ್ಕಾಗತ್ತೆ ಕೆಟ್ಟ ಪದನ ಬಳಕೆ ಮಾಡ್ತಾ ಇದ್ರೆ? ಅದಕ್ಕೆ ನಾವು ಮೊದಲು ನಮ್ಮ ನಾಯಕ ನಟ ಒಳ್ಳೆ ನಡವಳಿಕೆಯಿಂದ ಇದ್ರೆ ಅವರ ಅಭಿಮಾನಿಗಳು ಒಳ್ಳೆ ವೇನಲ್ಲಿ ಹೋಗ್ತಾರೆ ಅನ್ನೋದು ನಮ್ಮ ಒಂದು ಉದ್ದೇಶ. ಹಾಗಾಗಿ ಮಹಿಳೆಯರ ಕ್ಷಮೆ ಕೇಳಬೇಕು ಅಂತೇಳಿ ನಾವು ಇವತ್ತು ಮಹಿಳಾ ಆಯೋಗಕ್ಕೆ ನಾವು ದರ್ಶನ್ ವಿರುದ್ಧ ಒಂದು ದೂರನ್ನ ಕೊಡ್ತಾ ಇದ್ದೀವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.